ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು NVS ಟ್ರಕ್ಲಾಕ್ಸ್. ಏನಪ್ಪ ಈ ವಿಡಿಯೋ ಅಂದರೆ ಲಾಸ್ಟ್ ವಿಡಿಯೋದಾಗ ಹೇಳ್ದಂಗೆ ಬಾಳೆ ಸಸಿ ಲೋಡ್ಗೆ ಬಂದಿದ್ದೀವಿ. ನೋಡಿ, ನರ್ಸರಿಯಲ್ಲೇ ಇದ್ದೀನಿ. ಬಾಳೆ ನರ್ಸರಿ ಇದು ಬೇಜಾನ್ ಇದ್ದಾವೆ ಇವ್ರದ್ದು. ಈ ಥರ ನರ್ಸರಿಗಳು ಸುಮಾರು ಒಂದು 7-8 ಇದ್ದಾವೆ ಇಲ್ಲೇ. ಬನ್ನಿ ತೋರಿಸ್ತೀನಿ ಯಾವ ಥರ ಇದು ಮಾಡ್ತಾರೆ ಅಂತ. ಲೋಡ್ ಎಲ್ಲಿಗೆ ಅಂದರೆ ಆಂಧ್ರಾಗೆ ಲೋಕಲ್ಲು. ಮಹಾರಾಷ್ಟ್ರ, UP, MP ಆಗುತ್ತೆ. ಈಗ ಲೋಡಿಂಗ್ ಇಲ್ಲ UP, MPಗೆ. ಈಗ ಅದಕ್ಕೆ ಲೋಕಲ್ಲೇ ಹೊಡೆಯೋಣ ಅಂತ ಬಂದಿದ್ದೀನಿ. ಬನ್ನಿ ನೋಡೋಣ ಯಾವ್ಯಾವ ಥರ ಇದು ಗಿಡ ಇದು ಮಾಡ್ತಾರೆ ಅಂತ ತೋರಿಸ್ತೀನಿ ಕ್ಲೀನಾಗಿ. ಪ್ಲೀಸ್ ಯಾರು ಹೊಸ್ದಾಗಿ ನೋಡ್ತಾ ಇದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಮ್ಮ ಗಾಡಿ ಕ್ರೇಟ್ ಇಳಿಸಿದ್ದಾರೆ. ಒಂದು ಗಾಡಿ ಲೋಡ್ ಆಗಿದೆ ಆಲ್ರೆಡಿ ನಮ್ಮ ಜೀವಣ್ಣವ್ರದ್ದು. ನೋಡಿ, ಇದೆ ನರ್ಸರಿ. ಇನ್ನೊಂದು ಗಾಡಿ ಖಾಲಿ, ಇನ್ನೊಂದು ಗಾಡಿ ಲೋಡ್ ಆಗ್ತಿದೆ. ಇವರೇ ಇಲ್ಲಿ ಮ್ಯಾನೇಜ್ಮೆಂಟು, ಲೋಡಿಂಗ್ ಎಲ್ಲ ಮಾಡಿಸೋದೆಲ್ಲ ಇವರೇ. ಎಲ್ಲ ಹಿಂದಿಯವ್ರಿಗೂ ಇವರೆಲ್ಲ ಲೇಬರ್ಸು ಎಲ್ಲ ಫ್ಯಾಮ್ಲಿ ಇದ್ದಾರೆ. ಜಾಸ್ತಿ ಜನ ಇದ್ದಾರೆ, ಒಂದು 100-150 ಜನ ಲೇಬರ್ಸ್ ಕೆಲಸ ಮಾಡ್ತಾರೆ ಇಲ್ಲಿ. ನೋಡಿ, ನಮ್ಮ ವೆಂಕಟರಮಣ ನೋಡ್ತಿದ್ದಾರೆ ಏನು ಮಾಡ್ತಿರೋದು ಅಂತ. ಏನಕ್ಕೆ ಈ ಥರ ಮುಚ್ಚವ್ರ ಗೊತ್ತಿಲ್ಲ, ಎಲ್ಲ ಮುಚ್ಚಿಬಿಟ್ಟವ್ರಪ್ಪ. ಬಿಸಿಲಿಗೇನು ಸಣ್ಣ ಗಿಡ ಇದು ಇನ್ನು. ನೋಡಿ, ಬಳೆ ಗಿಡ ಈ ಥರ ಬರುತ್ತೆ. ಹಿಂಗೆ ತೆಂಗೆ ಉಣೋದು. ಕ್ರೇಟ್ ನೋಡಿ, ಕ್ರೇಟ್ ಯಾವ ಥರ ಇದೆ. 6-12 ಹಿಡಿಯುತ್ತೆ ಒಂದು ಕ್ರೇಟಲ್ಲಿ. ಇದರಲ್ಲಿ ಬಳೆ ಗಿಡಗಳು. ಈ ನಮ್ಮದು ಕ್ರೇಟ್ ಇದಾವಲ್ಲ ಅದರಲ್ಲಿ ಕರೆಕ್ಟಾಗಿ ಕೂರುತ್ತೆ ಹಿಂಗೆ. ನೋಡಿ, ಇಷ್ಟು ಈ ಥರ ನರ್ಸರಿಗಳು ಒಂದು 7-8 ಇದಾವೆ ಬ್ರೋ ಇಲ್ಲೇ. ಬಾಳೆ ನರ್ಸರಿ, ಬಾಳೆ ಗಿಡ. ನೋಡಿ, ಇನ್ನ ಇದೆ, ಈಗ ಹಾಕಿದ್ದಾರೆ. ಲೋಡ್ ಮಾಡ್ತಾ ಇದ್ದಾರೆ ಅವರೆಲ್ಲ ಗಾಡಿಗೆ. ಈ ಒಂದು ಕ್ರೇಟ್ಗೆ 3 ಟ್ರೈ, ಅದು ಈ ಥರ ಟ್ರೈ. ಒಂದು ಕ್ರೇಟ್ಗೆ 3 ಕೂರುತ್ತೆ. 12, 36 ಟ್ರೈ ಒಂದು ಕ್ರೇಟ್ಗೆ ಕೂರುತ್ತೆ. ಈ ಥರ ತುಂಬ್ತಾರೆ ಕ್ರೇಟ್ಗೆ. ಮೂರನೇ ಗಾಡಿ ಲೋಡ್ ಆಗ್ತಾ ಇದೆ. ನಮ್ಮದು ಎಲ್ಲ ಖಾಲಿ ಕ್ರೇಟೆಲ್ಲ ಇಳಿಸಿದ್ದಾರೆ. ಅದಾದಮೇಲೆ ಸ್ಟಾರ್ಟ್ ಮಾಡ್ತಾರೆ. ಈ ಗಾಡಿ ಕ್ರೇಟ್ ಇಳಿಸ್ತಾ ಇದ್ದಾರೆ. ಅರ್ಧ ಗಂಟೆ 3/4 ಗಂಟೆಗೆ ಲೋಡ್ ಮಾಡಾಕ್ತಾರೆ. ಅಷ್ಟು ಲೇಬರ್ಸ್ ಇದ್ದಾರೆ ಇಲ್ಲಿ. ಲೋಡಿಗೆ ಸ್ಟಾರ್ಟ್ ಆಗಿದೆ. ಅರ್ಧ 3/4 ಗಂಟೆ ಲೋಡ್ ಆಗೋಗುತ್ತೆ. ನೋಡಿ, ಯಾರಿಗಾದರೂ ಸಸಿ ಬೇಕಂದರೆ 15 ರೂಪಾಯಿನೂ ಬೀಳುತ್ತಂತೆ. ನೋಡಿ, ಕಾಂಟ್ಯಾಕ್ಟ್ ನಂಬರ್, ವಿಸಿಟಿಂಗ್ ಕಾರ್ಡ್ ಎಲ್ಲ ಹಾಕಿರ್ತೀನಿ. ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಡೆಲಿವರಿ ಅವರೇ ಕೊಡ್ತಾರೆ, ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಲೋಡೆಲ್ಲ ಆಗಿ ಬಿಟ್ವಿ. ಎಲ್ಲಿಗೆ ಅಂದರೆ ಲೋಡು ಕಡಪ ಹತ್ರ ಮೈತ್ಕೂರ್ ಅಂತ ಇದು ಡೆಲಿವರಿ ಕೊಟ್ಟಿದ್ದಾರೆ.
ಪಾರ್ಟಿಗೆ ಕಾಲ್ ಮಾಡಿದ್ದೆ, ಬೆಳಗ್ಗೆ ಬನ್ನಿ ಅಂತ ಹೇಳಿದ್ದಾರೆ. ಬನ್ನಿ ಹೋಗೋಣ. ಈಗ ರೂಟು ಜಮಕೋಟೆಯಿಂದ ಎಚ್ ಕ್ರಾಸ್ ಲೆಫ್ಟು ಚಿಂತಾಮಣಿ, ಮದನಪಲ್ಲಿಯಿಂದ ಕಡಪ. ನೋಡಿ ಇಲ್ಲಿಗೆ ಕರ್ನಾಟಕ ಕ್ಲೋಸ್. ಕರ್ನಾಟಕಕ್ಕೆ ಬಾಯ್, ಆಂಧ್ರ ಪ್ರದೇಶಕ್ಕೆ ವೆಲ್ಕಮ್. ಬನ್ನಿ ಹೋಗೋಣ. ಇಲ್ಲಿ ಏನೋ RTO ಇದ್ದಾರೆ ಪೊಲೀಸು, ಏನ್ ಮಾಡ್ತಾರ ನೋಡೋಣ ಬನ್ನಿ. ಏನು ಮಾಡಂಗಿಲ್ಲ ಗುರು, ಎಲ್ಲಿಂದ ಎಲ್ಲಿಗಾದ್ರೂ ಆಗ್ಲಿ ಎಂಟ್ರಿ ಕೊಡು ಅಂತಾರೆ. ನನ್ನ ಹತ್ರ ಚಿಲ್ಲರೆ ಇಲ್ಲ, 50 ರೂಪಾಯಿ ಕೊಟ್ಟೆ. ಏನ್ ಮಾಡಂಗಿಲ್ಲ, ಮಾಮೂಲಿ 50, 100 ಎಲ್ಲ ಕೆತ್ಕೊಂತ ಇರ್ತಾರೆ. ಎಲ್ಲ ನಾವು ಬೇಜಾರು ಮಾಡ್ಕೊಳೋ ಹಾಗಿಲ್ಲ, ಯಾಕಂದ್ರೆ ಗೂಡ್ಸ್ ಗಾಡಿಗಳೆಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ದುಡ್ಡು ಅವ್ರಿಗೆ ಚಂದ. ಮದನಪಲ್ಲಿ ಹತ್ರ ಬಂದೆ. ಇಲ್ಲೊಂದು ಸೇಲ್ ಟ್ಯಾಕ್ಸ್ ಆಫೀಸ್ ಇದೆ, ಇವ್ರೇನು ಟೆನ್ಷನ್ ಇಲ್ಲ. ಅವ್ರು ಸುಮ್ಮನೆ ಕಡ್ಡಿ ಹಿಡ್ಕೊಂಡು ಬ್ಯಾಟ್ರಿ ಹೊಡ್ಕೊಂಡಿರ್ಲಿ, ನಾವು ನಿಲ್ಸಲ್ಲ. ಬನ್ನಿ ಈಗ ಮದನಪಲ್ಲಿ ಬಿಟ್ಟು ಕಡಪಗೆ ಹೋಗೋಣ. ಮದನಪಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ. ಎಷ್ಟು ಕಿಲೋಮೀಟರ್ ಇಂದ ಎಲ್ಲ 100 ಕಿಲೋಮೀಟರ್ ಇದೆ ಅಷ್ಟೇ. ಬೆಳಗ್ಗೆ ಜಲ್ದಿ ಅನ್ಲೋಡ್ ಆಗ್ಬಿಟ್ರೆ ಮತ್ತೆ ಬಂದ್ಬಿಡ್ಬೇಕು, ನಾಳೆ ಲೋಡ್ಗೆ ಇಡಬೇಕು. ಇಲ್ಲ ಮಹಾರಾಷ್ಟ್ರ ಆಗಬಹುದು. ಇವೆಲ್ಲ ಲೋಕಲ್ ಓಡಿಸಿದ್ರೆ ಸುಮ್ಮನೆ ಆಗಲ್ಲ ಗುರು. 5,000 10,000 ಬಂದ್ರು ಸುಮ್ಮನೆ ಖರ್ಚಿಗೆ ಅದು ಅಲ್ಲೂ ಇಲ್ಲೂ ಹೋಗ್ಬಿಡ್ತೆ. ಏನ್ ಮಾಡೋದು, ಉಳಿತಾಯ ಮಾಡಕ್ಕಾಗಲ್ಲ. ಲೋಕಲ್ ಓಡಿಸೋದು ಏನು ಬೆಟ್ರ್ ಇಲ್ಲ. ಲೋಕಲ್ ಓಡಿಸಿದ್ರೆ ಕಾಸು ಇರಲ್ಲ, ಅದರಿಂದ ಲಾಂಗ್ ಹೋಗೋಣ ಅಂತ ಹೇಳಿದ್ದೀನಿ ನಮ್ಮ ಸಾವುಕಾರರಿಗೆ. ಬೆಳಗ್ಗೆ ನೋಡ್ತಿ ಖಾಲಿ ಮಾಡ್ಕೊಂಡು ಹೋದ್ರೆ ಗೊತ್ತಾಗುತ್ತೆ. ಮಹಾರಾಷ್ಟ್ರ ಏನಾದರೂ ಆದರೆ ಹಿಂಗೆ ಹೋಗಿ ಸದ್ರ ಟಿಟ್ಲೈಟ್ ತುಂಬ್ಕೊಂಬರ್ಬೋದು ಅಮರಾವತಿಯಿಂದ. ಸರಿ ನೋಡೋಣ ಬನ್ನಿ. ರಾಯಚೋಟಿ 62, ಕಡಪ 115. ನಾವು ಕಡಪದಿಂದ ಒಂದು 10 ಕಿಲೋಮೀಟರ್ ಹೋಗ್ಬೇಕು. ಇಲ್ಲ ಕಡಪದಿಂದ ಯಾವುದೋ ಊರು ಹೇಳಿದ್ರಪ್ಪ, ಯಾವುದೋ ಊರು ಗೊತ್ತಿಲ್ಲ. ಬನ್ನಿ ಹೋಗೋಣ ಯಾವ ಊರು ಅಂತ. ಲೊಕೇಶನ್ ಕಳಿಸಿಲ್ಲ, ಹೇಳಿದ್ದಾರೆ ಮೊಬೈಲಲ್ಲಿ, ಹೋಗಿ ಕಾಲ್ ಮಾಡೋದು. ಇಲ್ಲಿ ನೋಡಿ ಕ್ಯಾಂಡ್ರಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಯಾವುದೋ ದೇವಸ್ಥಾನ ಇದೆ, ಶಿವರಾತ್ರಿ ಹಬ್ಬಕ್ಕೆ ಅಲ್ಲಿಗೆ ಹೋಗ್ತಾರೆ, ಜಾಸ್ತಿ ಜನ ಹೋಗ್ತಾರೆ. ಆಕ್ಚುಲಿ ನನ್ಗೊಂದು ಬಾಡಿಗೆ ಬಂದಿತ್ತು ಸೇಮ್ ಅಲ್ಲಿಗೆ. ಅದೇನೋ ಊರಿಗೆ ಈ ತರ ಜನ ಹಾಕೊಂಡು ಹೋದೆ, ನಾನು ಹೋಗಲ್ಲ ಅಂತ. ನೋಡಿ ಮೈಕ್ಗಳೆಲ್ಲ ಹಾಕೊಂಡು ಮೈಕೆಲ್ಲ ಹಾಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಸೆಂಟ್ರ್ ರೋಡಲ್ಲಿ ಹೋಗ್ತಾವೆ ಪುಣ್ಯಾದು. ಕಡಪ ಘಾಟ್ ರೂಟ್ ನೋಡಿ, ಅಲ್ಲಿ ಇಳಿತಾ ಇದ್ದ ಗಾಡಿಗಳು. ಫುಲ್ ಘಾಟ್ ಗುರು, ಫುಲ್ ಇದು ನೋಡಿ, ಫುಲ್ ಟರ್ನಿಂಗ್ ಇದೆ. ನೋಡಿ ನೋಡಿ ಲಾರಿ ಒಂದು ಬಂದಿದ್ದಾನೆ.
ದೊಡ್ಡ ಟರ್ನಿಂಗ್ ಇದು. ನಮ್ದೆಲ್ಲ ಒಂದು 3 ಟನ್ ಇರ್ಬೋದು, 2-3 ಟನ್ ಇದೆ ಅಷ್ಟೇ, ಟನ್ನೇಜ್ ಏನಿಲ್ಲ. ಗಿಡ ಏನು ತೂಕ ಬರಲ್ಲ. ನೋಡಿ ಇದು ಟರ್ನಿಂಗು. ಭಯಂಕರ ಇದೆ ಗುರು ಡೌನ್ ಇದು. ಕಡಪ ಕಡೆಯಿಂದ ಬಂದ್ರೆ ಫುಲ್ ಅಪ್ಪು. ಗಾಡಿ ಅಣ್ಣ ನಿದ್ದೆ ಬಂದಂಗಿದೆ, ಮಲಗಿದ್ದಾನೇನೋ. KPSRTC ರಾಯಚೂಟಿ. ಭಯಂಕರ ಇದೆ ಗುರು, ಅಲ್ಲಿ ನೋಡಿ ಇಲ್ಲೆಲ್ಲ ಇದೆ. ಈ ಕಡೆ ಫುಲ್ ಡೌನ್ ಜಾಸ್ತಿ ಇದೆ ನೋಡಿ, ಲಾರಿಗಳು. ಹಾಯ್ ಫ್ರೆಂಡ್ಸ್, ಗಾಡಿ ಅನ್ಲೋಡ್ ಅಂತೂ ಆಗ್ತಾ ಇದೆ. ಬಂದೆ, ನೈಟೇ ಬಂದಿದ್ದೆ, ಬೆಳಗ್ಗೆ 6:30ಗೆ ಬಂದರು ಅವರು ಲೇಬರ್ಸು. ನೋಡಿ ಇಲ್ಲಿ ನರ್ಸರಿ ಒಳಗಡೆ ಇಳಿಸ್ಕೊತಾ ಇದ್ದಾರೆ. ನರ್ಸರಿ ಒಳಗಡೆ ಇಳಿಸ್ಕೊಟ್ಟು ಎಲ್ಲ ಇಲ್ಲೇ ಅಂತೆ. ನೋಡೋಣ, ಇನ್ನು 5 ಡೆಲಿವರಿ ಇರೋದು, 3 ಪಾರ್ಟಿಗಳೇನೋ ಇಲ್ಲೇ ಇಳಿಸ್ಕೊತಾರಂತೆ. ಮತ್ತೆ ನೋಡೋಣ ಬನ್ನಿ. ಗುರು 5 ಡೆಲಿವರಿ ಇತ್ತು, ಎಲ್ಲ ಒಂದೇ ಕಡೆನೇ ಇಳಿಸ್ಕೊಂಡ್ರು. ಜಲ್ದಿ ಆಗೋಯ್ತು ಅನ್ಲೋಡ್ ಮಾಡ್ಕೊಂಡಂತೂ ರಿಟರ್ನ್ ಬರ್ತಾ ಇದ್ದೀನಿ. ರಿಟರ್ನ್ ಕಡಪ ಹತ್ರ ಇದ್ದೀನಿ ಈಗ. ಮತ್ತೆ ಲೋಡ್ ಇಲ್ಲ ಅಂತ ಈಗ ನೋಡಬೇಕು. ಸೀದಾ ಖಾಲಿ ಮಾಡ್ಕೊಂಡು ಚಿಕ್ಕಬಳ್ಳಾಪುರ ಹೋಗ್ತಾ ಇದ್ದೀನಿ. ಬನ್ನಿ ನೋಡಿ ಯಾವ ಥರ ಇದೆ ಇಲ್ಲಿ ಸರ್ಕಲ್. ನೋಡಿ ಕಡಪ ಘಾಟು ರಾತ್ರಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ನೋಡಿ ಯಾವ ಥರ ಇದೆ ನೋಡಿ. ಬೆಟ್ಟ ಫುಲ್ ಹತ್ತಬೇಕು, ಫುಲ್ ಹತ್ತಿ ಹಿಡಿಬೇಕು. ನೋಡಿ ಗಾಡಿಗಳೆಲ್ಲ ಕಾಣ್ತಿದ್ದಾವೆ ಅಲ್ಲಿ ಮೇಲೆ, ಅಲ್ಲಿ ಹೋಗ್ತಾ ಇದೆ ನೋಡಿ. ಫುಲ್ ಹತ್ಬೇಕು ಬೆಟ್ಟ. ಹಿಂಗೆ 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 ನೋಡಿ, ಅಲ್ಲಿ ಹೋಗ್ತಾ ಇದೆ ಗಾಡಿ. ಓವರ್ ಟರ್ನಿಂಗ್ಗಳೆಲ್ಲ ಇದ್ದಾವೆ. ಲಾರಿಗಳಂತೂ ಎಷ್ಟು ಕೆಪಾಸಿಟಿ ಇರುತ್ತೋ ಅಷ್ಟೇ ತುಂಬ್ಕೊಂಬರ್ಬೇಕು. ಓವರ್ ಟನ್ನೇ ತುಂಬ್ಕೊಂಬಂದ್ರೆ ಅಂತೂ ನೋಡಿ, ಒಂದು ವರ್ಷನ ಮನ ಮರ್ಯಾದೆ ಏನಾಯ್ತು. ಗಾಡಿ ಹತ್ತುತ್ತಾ ಇದೆ, ಎಳಿತಾ ಇದ್ದಾನೆ. ಏನು ವ್ಯೂ ಬ್ರೋ, ಇದು ಸೂಪರ್ ಆಗೈತೆ ನೋಡಿ ಲೊಕೇಶನ್. ಎಲ್ಲ ಕೊರ್ದು ಆಗ್ಲೇ ಮಾಡಿದ್ದಾರೆ ರೋಡ್. ಇದು ಹಳೆ ರೋಡ್, ಇದು ಹೊಸದಾಗಿ ಮಾಡಿದ್ದಾರೆ. ಹಳೆ ರೋಡ್ ಇನ್ನೂ ಖರಾಬ್ ಆಗಿತ್ತಂತೆ.
ನನಗೆ ಗೊತ್ತಿಲ್ಲ, ನಾನು ಬಂದಿರೋದು ಇದೆ ಫಸ್ಟ್ ಟೈಮು. ಇನ್ನೂ ಖರಾಬಾಗಿತ್ತಂತೆ ಮುಂಚೆ, ಈಗ ಸ್ವಲ್ಪ ಅಗಲ ಮಾಡಿದಾರಂತೆ ನೋಡಿ. ಹಂಗೋಗಿ ಹಿಂಗೆ ಬರ್ತಿತ್ತು ಇಲ್ಲಿಗೆ ಹಳೆ ರೋಡದು ನೋಡಿ. ರೋಡು ಈ ಬಿಸಿಲಲ್ಲಿ ಲಾರಿ ಡ್ರೈವರ್ಗಳಿಗಂತೂ ಲೋಡ್ ಗಾಡಿ ಹಚ್ಚೋದು ತುಂಬ ಕಷ್ಟ, ಭಯಂಕರ ಹಿಂಸೆ ನೋಡಿ. ಬಿಸಿಲು ನೈಟಲ್ಲಾದರೆ ಒಂಥರ ಚೆನ್ನಾಗಿರುತ್ತೆ, ಇಂಜಿನ್ ನೀಟ್ ಆಗಲ್ಲ, ಕೂಲ್ ಆಗಿರುತ್ತೆ. ಈ ಬಿಸಿಲಿಗೆ ಪಾಪ ಟೆಂಪ್ರೇಚರ್ ಫುಲ್ ಟಾಪಲ್ಲಿರುತ್ತೆ. ಮದನಪಲ್ಲಿ ಹತ್ತತ್ರ ಇದ್ದೀನಿ ನೋಡಿ. ಅಲ್ಲಿ ಬೆಟ್ಟದ್ಮೇಲೆ ನಾಮ ಬರೆದಿದ್ದಾರೆ, ಯಾವ ಥರ ಬರೆದ್ರು ಅಲ್ಲಿ ಅಂತ ಗೊತ್ತಾಗ್ತಿದೆ ನನಗೆ. ಪೇಂಟಲ್ಲಿ ಬರೆದಿದ್ದಾರೆ, ಹೆಂಗ್ ಬರೆದ್ರು ಅಲ್ಲಿ ಫುಲ್ಲು ಈ ಥರ ಇದೆ ಬಂಡೆ. ಯಾವ ಥರ ಕಲೆಗಾರರು ನೋಡಿ, ಅದು ಬಂಡೆನೆ ಫುಲ್ಲು ಸ್ಲೋಪ್ ಇದೆ. ಕರ್ನಾಟಕಕ್ಕೆ ಸ್ವಾಗತ, ಕರ್ನಾಟಕ ರಾಜ್ಯಕ್ಕೆ ಸ್ವಾಗತ. ವೆಲ್ಕಮ್ ಟು ಕರ್ನಾಟಕ ಸ್ಟೇಟ್. ಅಂತೂ ಇಂತೂ ಚಿಂತಾಮಣಿ ಹತ್ರ ಬಂದೆ. ಈಗ ಸೀದಾ ಚಿಕ್ಕಬಳ್ಳಾಪುರ ಹೋಗಿ ಆಲ್ಟೋ ನೋಡಿಲ್ಲ, ನಾಳೆ ಏನಾದರೂ ಆಗುತ್ತೆ ನೋಡೋಣ. ಬನ್ನಿ ಹೋಗೋಣ. ಗುರು ಚಿಂತಾಮಣಿಗೆ ಬಂದೆ. ಈ ಚಿಂತಾಮಣಿಯಲ್ಲಿ ನಾನು ಹುಟ್ಟಿದಾಗಿನಿಂದ ಅಲ್ಲ, ನನಗೆ ಬುದ್ಧಿ ಬಂದಾಗಿನಿಂದ ಈ ರೋಡ್ ಹಿಂಗೆ ಐತೆ. ಏನು ಅಗಲನೂ ಮಾಡಿಲ್ಲ, ಏನೂ ಇಲ್ಲ. ರಿಂಗ್ ರೋಡು ಮಾಡಿಲ್ಲ. ಈ ನಮ್ಮ ಚಿಕ್ಕಬಳ್ಳಾಪುರ ರೋಡ್ಗೆ, ಬೆಂಗಳೂರಿಂದ ಮದನಪಲ್ಲಿ ರೋಡ್ಗೆ ರಿಂಗ್ ರೋಡ್ ಇದೆ, ನಮ್ಮ ಚಿಕ್ಕಬಳ್ಳಾಪುರ ರೋಡ್ಗೆ ರಿಂಗ್ ರೋಡ್ ಯಾವ ಥರನೂ ಮಾಡಿಲ್ಲ ನೋಡಿ. ಇಷ್ಟೇ ಸಂಧಿ. ಅಯ್ಯೋ, ಚಿಂತಾಮಣಿ ಬಗ್ಗೆ ಬೇಡಾಗಿ ಮಾತಾಡ್ಬಾರ್ದಪ್ಪ. ನಾನು ಮದುವೆ ಆಗಿರೋದು ಇಲ್ಲೇ, ಮತ್ತು ನಮ್ಮ ಮಿಸ್ಸಸ್ ವಿಡಿಯೋ ನೋಡಿದ್ರೆ ನನಗೆ ಕ್ಲಾಸ್ ಮತ್ತೆ ನಮ್ಮೂರ ಬಗ್ಗೆ ಏನು ಆ ಥರ ಮಾತಾಡ್ತೀಯ ಅಂತ. ಸರಿ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲರಿಗೂ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.